ಎಲ್ಲರಿಗೆ ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೆ ಕನ್ನಡ ಟು ಇಂಗ್ಲಿಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಸಾಮಾನ್ಯವಾಗಿ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ಕೇಳಿರ್ಬೋದು. ಬರೆದಿಟ್ಟುಕೋ, ಈ ಸಲ RCB ಗೆಲ್ಲತ್ತೆ. ಬರೆದಿಟ್ಟುಕೋ, ಅವನು ಫೇಲ್ ಆಗ್ತಾನೆ. ನಾನು ಬರೆದು ಕೊಡ್ತೀನಿ, ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಬರೆದು ಕೊಡ್ತೀನಿ, ಅವನು ಫೇಲ್ ಆಗ್ತಾನೆ. ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀವಿ ಅನ್ನೋದು ನಿಮಗೆ ಗೊತ್ತಿಲ್ವಾ? ಡೋಂಟ್ ವರಿ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಲಿಯೋಣ ಅಂತ. ಫಸ್ಟ್ ಎಕ್ಸಾಂಪಲ್ ನೋಡಿ, ಬರೆದಿಟ್ಟುಕೋ, ಅವನು ಪಾಸ್ ಆಗಲ್ಲ. ನಾನು ಬರೆದು ಕೊಡ್ತೀನಿ, ಪಾಸ್ ಆಗಲ್ಲ ಅವನು. ನಾನು ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಅಂದರೆ, ಮಾರ್ಕ್ ಮೈ ವರ್ಡ್, ಹಿ ವಿಲ್ ನಾಟ್ ಪಾಸ್. ಮಾರ್ಕ್ ಮೈ ವರ್ಡ್, ಹಿ ವಿಲ್ ನಾಟ್ ಪಾಸ್. ಮಾರ್ಕ್ ಮೈ ವರ್ಡ್ ಪ್ಲಸ್ ಫ್ಯೂಚರ್ ಸಿಂಪಲ್ ಟೆನ್ಸ್ ಅನ್ನು ಬಳಸಿ ನಾವು ಇಂಥ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಬರೆದಿಟ್ಟುಕೋ ಅಥವಾ ನಾನು ಬರೆದು ಕೊಡ್ತೀನಿ, ಈ ಸಲ RCB ಗೆಲ್ಲತ್ತೆ. Mark my word, this time RCB will win. Mark my word, this time RCB will win. ನೆಕ್ಸ್ಟ್ ಎಕ್ಸಾಂಪಲ್, ಬರೆದಿಟ್ಟುಕೋ, ನೀನು ಇದರ ಬಗ್ಗೆ ಪಶ್ಚಾತ್ತಾಪ ಪಡ್ತೀಯಾ. ನೀನೇನು ಮಾಡ್ತಾ ಇದ್ದಿ, ಅದು ತಪ್ಪು, ನಾನು ಬರೆದು ಕೊಡ್ತೀನಿ, ನೀನು ಅದರ ಬಗ್ಗೆ ಆಮೇಲೆ ಪಶ್ಚಾತ್ತಾಪ ಪಡ್ತೀಯಾ. ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಮಾರ್ಕ್ ಮೈ ವರ್ಡ್, ಯು ವಿಲ್ ರಿಗ್ರೆಟ್ ಅಬೌಟ್ ದಿಸ್. ಮಾರ್ಕ್ ಮೈ ವರ್ಡ್, ಯು ವಿಲ್ ರಿಗ್ರೆಟ್ ಅಬೌಟ್ ದಿಸ್. ನೆಕ್ಸ್ಟ್ ಎಕ್ಸಾಂಪಲ್, ಬರೆದಿಟ್ಟುಕೋ, ಅವನು ಅವನ ಕೆಟ್ಟ ಚಟಗಳನ್ನು ಬಿಡೋದಿಲ್ಲ. ರೈಟ್, ಬರೆದಿಟ್ಟುಕೋ, ಅವನು ಅವನ ಕೆಟ್ಟ ಚಟಗಳನ್ನು ಬಿಡೋದಿಲ್ಲ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಮಾರ್ಕ್ ಮೈ ವರ್ಡ್, ಹಿ ವಿಲ್ ನಾಟ್ ಲೀವ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್. ಮಾರ್ಕ್ ಮೈ ವರ್ಡ್, ಹಿ ವಿಲ್ ನಾಟ್ ಲೀವ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್. ನೆಕ್ಸ್ಟ್ ಎಕ್ಸಾಂಪಲ್, ಬರೆದಿಟ್ಟುಕೋ ಅಥವಾ ನಾನು ಬರೆದು ಕೊಡ್ತೀನಿ, ಅವನು ಇವತ್ತು ಬರಲ್ಲ. ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಮಾರ್ಕ್ ಮೈ ವರ್ಡ್, he will not come today. Mark my word, he will not come today. ಅಥವಾ he will not come today, mark my word. ಈ ರೀತಿ ಕೂಡ ನೀವು ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್, ಬರೆದಿಟ್ಟುಕೋ ಅಥವಾ ನಾನು ಬರೆದು ಕೊಡ್ತೀನಿ, ಮತ್ತೆ ಅವಳು ಹಿಂದಕ್ಕೆ ಅಥವಾ ವಾಪಸ್ ಬರಲ್ಲ. ಮಾರ್ಕ್ ಮೈ ವರ್ಡ್, she will not come back. ಮಾರ್ಕ್ ಮೈ ವರ್ಡ್, she will not come back. ನೆಕ್ಸ್ಟ್ ಎಕ್ಸಾಂಪಲ್, ಬರೆದಿಟ್ಟುಕೋ ಅಥವಾ ನಾನು ಬರೆದು ಕೊಡ್ತೀನಿ, ನೀನು ಜೀವನದಲ್ಲಿ ಗೆಲ್ತೀಯ. ನೀನು ತುಂಬ ಕಷ್ಟಪಡ್ತಾ ಇದೆಯಾ, ಗೆಲ್ತೀಯ ಒಂದಿನ ಅಂತ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಮಾರ್ಕ್ ಮೈ ವರ್ಡ್, ಯು ವಿಲ್ ವಿನ್ ಇನ್ ಲೈಫ್. ಮಾರ್ಕ್ ಮೈ ವರ್ಡ್, ಯು ವಿಲ್ ವಿನ್ ಇನ್ ಲೈಫ್. ನೆಕ್ಸ್ಟ್ ಒನ್, ಬರೆದಿಟ್ಕೋ ಅಥವಾ ನಾನು ಬರೆದು ಕೊಡ್ತೀನಿ, ಈ ಎಕ್ಸಾಮಲ್ಲಿ ನಾನು ಪಾಸ್ ಆಗ್ತೀನಿ. ಸೊ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾರೆ ಅನ್ನೋದನ್ನು ಟ್ರಾನ್ಸ್ಲೇಟ್ ಮಾಡಿ ನಾನು ಕಾಮೆಂಟಲ್ಲಿ ಚೆಕ್ ಮಾಡಿ ತಮಗೆ ತಿಳಿಸ್ತೀನಿ ಅಂತ. ಅದೇ ರೀತಿಯಾಗಿ ನಾವು ಸ್ಪೋಕನ್ ಇಂಗ್ಲೀಷ್ PDF ಬುಕ್ಸ್ಗಳನ್ನು ನಾವು ರೆಡಿ ಮಾಡಿದ್ದೇವೆ. ಸೊ ಅವುಗಳನ್ನು ಪಡೆದುಕೊಳ್ಳಲು ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಥ್ಯಾಂಕ್ ಯು.